ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ಗಣಿತ ವಿಷಯ ಮರುಸಿಂಚನ ಪುನರ್ಮನನ ಹಾಳೆ 17 ಮತ್ತು 18ರ ಸಂಪೂರ್ಣ ಪ್ರಶ್ನೆಗಳ ಉತ್ತರಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಪುನರ್ಮನನ ಹಾಳೆ 17 ತೂಕ, ದೂರ, ಗಾತ್ರಗಳ ಮೇಲಿನ ಅನ್ವಯಿಕ ಸಮಸ್ಯೆಗಳು. ಮೊದಲಿಗೆ ನಾವು ಏಕಮಾನಗಳನ್ನು ಉದ್ದದ ದೊಡ್ಡ ಏಕಮಾನಗಳು ಮತ್ತು ಚಿಕ್ಕ ಏಕಮಾನಗಳು ಇವುಗಳ ಬಗ್ಗೆ ಗೊತ್ತಿರಬೇಕು ನಮಗೆ. 10 ಪಟ್ಟು ಅಂದರೆ ಡೆಕಾ ಅಂತೀವಿ, 100 ಪಟ್ಟು ಅಂದರೆ ಹೆಕ್ಟೋ, 1000 ಪಟ್ಟು ಅಂದರೆ ಕಿಲೋ. ಓಕೆ, ಚಿಕ್ಕ ಉದ್ದದ ಮಾನಗಳು ಯಾವಪ್ಪ ಅಂತ ಹೇಳಿದ್ರೆ ಡೆಸಿ, ಸೆಂಟಿ, ಮಿಲಿ. ಇದಿಷ್ಟು ಗೊತ್ತಿರಲಿ. ಅದ್ರ ಮೇಲೆ ನಮಗೆ ಲೆಕ್ಕಗಳು ಇರ್ತವೆ ಮಕ್ಕಳ. ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. ಮೊದಲನೇದು, ಮದನನ ಬಳಿ ಇರುವ ಒಂದು ಸ್ಕಿಪ್ಪಿಂಗ್ ಹಗ್ಗದ ಉದ್ದ 1 ಮೀಟರ್ 80 ಸೆಂಟಿಮೀಟರ್ ಇದೆ. ಅಂತಹ 8 ಸ್ಕಿಪ್ಪಿಂಗ್ ಹಗ್ಗಗಳ ಒಟ್ಟು ಉದ್ದ ಎಷ್ಟು? ಒಂದು ಸ್ಕಿಪ್ಪಿಂಗ್ ಹಗ್ಗ 1.80 ಆದರೆ 8 ಸ್ಕಿಪ್ಪಿಂಗ್ ಹಗ್ಗದ ಉದ್ದ ಎಷ್ಟು? ವೆರಿ ಈಸಿ. ಒಂದು ಸ್ಕಿಪ್ಪಿಂಗ್ ಹಗ್ಗದ ಉದ್ದ 1 ಮೀಟರ್ 80 ಸೆಂಟಿಮೀಟರ್. 8 ಸ್ಕಿಪ್ಪಿಂಗ್ ಹಗ್ಗಗಳ ಉದ್ದ 8 ಗುಣಿಸು 1.80 ಮಾಡಿದ್ರೆ ನಮಗೆ ಬಂದ್ಬಿಡುತ್ತೆ 14 ಮೀಟರ್ 40 ಸೆಂಟಿಮೀಟರ್ ಆಗುತ್ತೆ. ವೆರಿ ಈಸಿ ಕ್ವಶನ್ ಅದು. ಎರಡನೇದು, ನಿಮ್ಮ ಶಾಲೆಯಲ್ಲಿನ 4 ಜನ ಅಡುಗೆ ಸಿಬ್ಬಂದಿಗಳಿಗೆ ಏಫ್ರಾನ್ ಹೊಲಿಸಲು 7.2 ಮೀಟರ್ನ ಬಟ್ಟೆ ಅವಶ್ಯಕತೆ ಇದೆ. ಹಾಗಾದರೆ ಪ್ರತಿಯೊಬ್ಬರಿಗೆ ಬೇಕಾಗುವ ಬಟ್ಟೆ ಎಷ್ಟು? ಒಟ್ಟು 4 ಜನಕ್ಕೆ ಹೊಲಿಸೋಕ್ಕೆ 7.2 ಮೀಟರ್ಸ್ ಬಟ್ಟೆ ಬೇಕಾಗ್ತದೆ. ಹಾಗಾಗಿ ಪ್ರತಿಯೊಬ್ಬರಿಗೆ ಬೇಕಾಗಿರೋದಿಷ್ಟು. ಆಬ್ವಿಯಸ್ಲಿ ನಾವಿಲ್ಲಿ ಭಾಗಾಕಾರವನ್ನು ಮಾಡಬೇಕಾಗುತ್ತೆ. ಹಾಗಾಗಿ 7.2 ಭಾಗಿಸು 4 ಮಾಡಿ. ಭಾಗಾಕಾರ ಮಾಡಲಿಕ್ಕೆ ಗೊತ್ತಾಗಲಿಲ್ಲ ಅಂದರೆ ಫಸ್ಟ್ ನೀವು ಇದನ್ನು ದಶಮಾಂಶಕ್ಕೆ ಕನ್ವರ್ಟ್ ಮಾಡ್ಕೊಳ್ಳಿ. ಹಾಗಾಗಿ 72 ಭಾಗಿಸು 40 ಆಗುತ್ತೆ. ಹಾಗಾಗಿ 40ನ್ನು 72ರಿಂದ ಭಾಗಿಸಿದಾಗ ನಾವು 1.8 ಬರುತ್ತೆ. ಹಾಗಾಗಿ ಒಬ್ಬ ವ್ಯಕ್ತಿಗೆ ಬೇಕಾಗಿರುವಂಥದ್ದು 1.8 ಮೀಟರ್ ಬಟ್ಟೆ. ಮೂರನೇ ಪ್ರಶ್ನೆ, ಒಂದು ಬಿದಿರಿನ ಏಣಿಯಲ್ಲಿ 10 ಮೆಟ್ಟಿಲುಗಳಿವೆ. ಪ್ರತಿ ಮೆಟ್ಟಿಲಿನ ಉದ್ದವು 35 ಸೆಂಟಿಮೀಟರ್ ಆದರೆ 10 ಮೆಟ್ಟಿಲುಗಳನ್ನು ಮಾಡಲು ಎಷ್ಟು ಮೀಟರ್ ಉದ್ದ ಬಿದಿರು ಬೇಕು? 10 ಮೆಟ್ಟಿಲಿಗೆ ಬೇಕಾಗಿರುವಂತಹ ಬಿದಿರು ಎಷ್ಟಪ್ಪ ಅಂದರೆ 35 ಗುಣಿಸು 10. ಯಾಕೆಂತ ಹೇಳಿದ್ರೆ ಒಂದು ಮೆಟ್ಟಿಲಿಗೆ 10 ಮೆಟ್ಟಿಲುಗಳಿವೆ. ಪ್ರತಿ ಮೆಟ್ಟಿಲಿನ ಉದ್ದ 35 ಸೆಂಟಿಮೀಟರ್ ಅಂತ ಹೇಳಿದ್ರೆ 10 ಮೆಟ್ಟಿಲಿಗೆ ಏನಾಗುತ್ತೆ? ಗುಣಿಸ್ಬೇಕು. 35 ಗುಣಿಸು 10 ಮಾಡಿದ್ರೆ 350 ಸೆಂಟಿಮೀಟರ್ ಬೇಕಾಗುತ್ತೆ. ಅದನ್ನು ನಾವು ಮೀಟರಲ್ಲಿ ಕನ್ವರ್ಟ್ ಮಾಡಿ ಬರೀಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ 350. ಸೆಂಟಿಮೀಟರಿಂದ ಮೀಟರ್ಗೆ ಬರಬೇಕಾದ್ರೆ ಯಾವಾಗಲೂ ಭಾಗಾಕಾರ, ಯಾಕಂದರೆ ದೊಡ್ಡದ್ರಿಂದ ಚಿಕ್ಕದಕ್ಕೆ ಬರಬೇಕಾದ್ರೆ ಭಾಗಾಕಾರವನ್ನು ಮಾಡ್ತೀವಿ ಮಕ್ಕಳ. ಹಾಗಾಗಿ 350 ಭಾಗಿಸು 100 ಮಾಡಿದ್ರೆ ನಮಗೆ ಬರುವಂಥದ್ದು 3.5 ಮೀಟರ್ಸ್. ನೆಕ್ಸ್ಟ್ ಚಟುವಟಿಕೆ 2, ಹಣಕಾಸಿನ ವ್ಯವಹಾರದಲ್ಲಿ ಗಣಿತದ ಮೂಲ ಕ್ರಿಯೆಗಳು. 9ನೇ ತರಗತಿಯ ವಿದ್ಯಾರ್ಥಿಗಳಾದ ನಿಮ್ಮ ಶಿಕ್ಷಕರು ಕ್ಷೇತ್ರ ಭೇಟಿಗಾಗಿ ಹತ್ತಿರದಲ್ಲೇ ಇರುವ ಬ್ಯಾಂಕಿಗೆ ಕರೆದೊಯ್ಯಲು ತೀರ್ಮಾನಿಸಿದರು. ಪ್ರತಿ ವಿದ್ಯಾರ್ಥಿಯ ಬಳಿ ಪ್ರಯಾಣದ ಖರ್ಚು 20 ರೂಗಳನ್ನು ಸಂಗ್ರಹಿಸಲಾಯಿತು. ಹಾಗಾದರೆ ನಿಮ್ಮ ತರಗತಿಯಲ್ಲಿ ಸಂಗ್ರಹವಾದ ಒಟ್ಟು ಹಣ ಎಷ್ಟು? ನಿಮ್ಮ ತರಗತಿಯಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅಷ್ಟು ಮಕ್ಕಳನ್ನು ತೆಗೆದುಕೊಳ್ಳಿ ಮಕ್ಕಳ. ನಾನಿಲ್ಲಿ 90 ಅಂತ ತೆಗೆದುಕೊಂಡಿದ್ದೀನಿ ಅಂದಾಜಿಗೆ. ಹಾಗಾಗಿ 9ನೇ ತರಗತಿಯಲ್ಲ ವಿದ್ಯಾರ್ಥಿಗಳು 90. ನಿಮ್ಮ ತರಗತಿಯಲ್ಲಿ 40 ಇದ್ರೆ 40, 60 ಇದ್ರೆ 60 ಹಾಕೊಳ್ಳಿ. ಪ್ರತಿ ವಿದ್ಯಾರ್ಥಿಯ ಪ್ರಯಾಣದ ಖರ್ಚು 20 ರೂಪಾಯಿ. ಹಾಗಾಗಿ ಖರ್ಚಾದ ಒಟ್ಟು ಪ್ರಯಾಣದ ಹಣ ಎಷ್ಟಪ್ಪ ಅಂದರೆ ಆಬ್ವಿಯಸ್ಲಿ ಗುಣಕಾರ 90 × 20. 90 ಗುಣಿಸು 20 ಮಾಡಿದ್ರೆ 1800 ರೂಗಳಾಗುತ್ತೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, 2023-24 ಸಾಲಿನ 10ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದವರಿಗೆ ದಾನಿಯೊಬ್ಬರು ಒಟ್ಟು 4000 ರೂಗಳನ್ನು ಶಾಲೆಗೆ ದಾನವಾಗಿ ನೀಡಿದ್ದಾರೆ. ಆ ವರ್ಷದಲ್ಲಿ 8 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯನ್ನು ಗಳಿಸಿದರೆ ಪ್ರತಿಯೊಬ್ಬರಿಗೂ ದೊರೆಯುವ ಪ್ರತಿಭಾ ಪುರಸ್ಕಾರ ಎಷ್ಟು? 10 ಜನ ತೆಗೆದುಕೊಂಡಿದ್ದಾರೆ, ದಾನಿ ಒಬ್ಬ 4000 ಕೊಡ್ತಾ ಇದ್ದಾನೆ. ಹಾಗಾಗಿ 8 ಜನ ಅತ್ಯುನ್ನತ ಶ್ರೇಣಿ ತೆಗೆದುಕೊಂಡಿದ್ದಾರೆ. ಹಾಗಾಗಿ 4000ವನ್ನು 8ರಿಂದ ಭಾಗಿಸಿದ್ರೆ ಪ್ರತಿಯೊಬ್ಬರಿಗೆ ಸಿಗುವಂಥದ್ದು ಗೊತ್ತಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೆ ದೊರೆಯುವ ಪ್ರತಿಭಾ ಪುರಸ್ಕಾರ ಏನಪ್ಪ ಅಂದರೆ 4000 ಭಾಗಿಸಿ 8, 8 ಒಂದ್ಲಿ 8 5ಲಿ 40. ಹಾಗಾಗಿ 500 ರೂಪಾಯಿ ಪ್ರತಿಯೊಬ್ಬ ವ್ಯಕ್ತಿಗೆ ಸಿಗುವಂತಹದ್ದು. ನೆಕ್ಸ್ಟ್ ಚಟುವಟಿಕೆ 3, ತೂಕ ಮತ್ತು ಗಾತ್ರದ ಬಗ್ಗೆ ತಿಳಿದುಕೊಳ್ಳೋಣ. ನಮಗೆ ಗೊತ್ತಿರಬೇಕು ಮಕ್ಕಳ, 1 ಗ್ರಾಮ್ ಅಂದರೆ
1000 ಮಿಲಿಗ್ರಾಮ್, 1 kg ಅಂದರೆ 1000 ಗ್ರಾಮ್, 1 ಕ್ವಿಂಟಾಲ್ ಅಂದರೆ 100 kg. ಸೊ ಇದಿಷ್ಟು ಒಂದು ಗೊತ್ತಿರಲಿ. ಸೊ ಇಲ್ಲಿ ತೂಕವನ್ನು ಕೊಟ್ಟಿದ್ದಾರೆ, ಪರಿವರ್ತಿಸಬೇಕಾಗಿರುವ ಮಾನವನ್ನು ಕೇಳಿದರೆ ಯಾವುದಾದ್ರೂ ಹೆಸರು, ನಿಮ್ಮ ಗೆಳೆಯ ಗೆಳತಿ ಹೆಸರನ್ನು ಹಾಕಿ ಅಷ್ಟೇ. ಸೊ ಇಲ್ಲಿ 7 kg. ಸೊ 7 kg ಅದನ್ನು ಯಾವುದಕ್ಕೆ, ಗ್ರಾಮಿಗೆ ಕನ್ವರ್ಟ್ ಮಾಡಬೇಕು. ಸೊ ಹಾಗಾಗಿ kgಯಿಂದ ಗ್ರಾಮಿಗೆ ಬರಬೇಕಾದ್ರೆ ಸೊ ಗುಣಿಸ್ತೀವಿ. ತಲೆಗೆ ಇಟ್ಕೊಳ್ಳಿ, ಯಾವುದೇ ಒಂದು ಕ್ವಾಂಟಿಟಿ ಆಗಿರಲಿ ಮಕ್ಕಳ, ದೊಡ್ಡದ್ರಿಂದ ಚಿಕ್ಕದಕ್ಕೆ ಬರಬೇಕಾದ್ರೆ ನಾವು ಗುಣಿಸ್ತೀವಿ, ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ಬೇಕಾದ್ರೆ ಭಾಗಿಸ್ತೀವಿ. ಸೊ 1 kgಗೆ 1000 ಗ್ರಾಮ್ ಆದರೆ 7 × 1000 ಗ್ರಾಮ್ ಆಗುತ್ತೆ. ಹಾಗಾಗಿ 1000 ಅಂತ ಹಾಕೊಳ್ಳಿ. ನೆಕ್ಸ್ಟು 18 ಗ್ರಾಮ್. ಸೊ 18 ಇಂಟು ನೀವು ಮಿಲಿಗ್ರಾಮ್ ಗೊತ್ತಿದೆಯಲ್ಲ, ಗ್ರಾಮಿಂದ ಮಿಲಿಗ್ರಾಮಿಗೆ ಹೋಗ್ಬೇಕಾದ್ರೆ ನಾವೇನು ಮಾಡ್ತೀವಿ, ಸೊ ಗ್ರಾಮ್ ಅನ್ನೋದು ದೊಡ್ಡದು, ಮಿಲಿಗ್ರಾಮ್ ಅನ್ನೋದು ಚಿಕ್ಕದು. ಸೊ 1 ಗ್ರಾಮಿಗೆ 1000 ಮಿಲಿಗ್ರಾಮ್ ಅಂದರೆ 18 × 1000 ಮಾಡಿದ್ರೆ ಸೊ ನಮಗೆ ಬರುವಂಥದ್ದು 18,000 ಮಿಲಿಗ್ರಾಮ್. 10 ಕ್ವಿಂಟಾಲ್. ಸೊ 1 ಕ್ವಿಂಟಾಲ್ಗೆ 100 kg, ಹಾಗಾಗಿ 10 × 100 ಮಾಡಿದ್ರೆ 1000 kg. 5 kg. ಸೊ ಅಲ್ಲಿಗೆ ಮಿಲಿಗ್ರಾಮ್ಗೆ ಕೇಳಿದ್ದಾರೆ. ಸೊ ನಾವು kgಯಿಂದ ಗ್ರಾಮಿಗೆ, ಗ್ರಾಮಿಂದ ಮಿಲಿಗ್ರಾಮ್, ಸೊ ಅಲ್ಲಿಗೆ ನಾವು 1000 5 × 1000 × 1000 ಮಾಡಿದ್ರೆ ನಮಗೆ 50 ಲಕ್ಷ ಮಿಲಿಗ್ರಾಮ್ ಆಗುತ್ತೆ. ನೆಕ್ಸ್ಟ್ 75 ಗ್ರಾಮ್. ಇದನ್ನು ನಾವು kg ಕನ್ವರ್ಟ್ ಮಾಡಬೇಕು. ಸೊ ಚಿಕ್ಕದ್ರಿಂದ ದೊಡ್ಡದಕ್ಕೆ, ಸೊ ಹಾಗಾಗಿ 750/1000, ಏಕೆಂದರೆ 1 kgಗೆ 1000 ಗ್ರಾಮ್, ಹಾಗಾಗಿ 0.75 kg ಆಗುತ್ತೆ. ನೆಕ್ಸ್ಟ್, ಶಾಲೆಯ ಬಿಸಿಯೂಟಕ್ಕಾಗಿ ಅಡುಗೆ ಮನೆಯಲ್ಲಿ 1 ಕ್ವಿಂಟಾಲ್ ಅಕ್ಕಿ ಇದೆ. ಪ್ರತಿದಿನ ಅಡುಗೆಗಾಗಿ ಅದರಲ್ಲಿ 10 kgಯನ್ನು ಬಳಸಿದರೆ ಎಷ್ಟು ದಿನಗಳಿಗೆ 1 ಕ್ವಿಂಟಾಲ್ ಬೇಕು? ಸೊ ಒಂದಿನಕ್ಕೆ 10 kg ಆದರೆ 1 ಕ್ವಿಂಟಾಲನ್ನು ಎಷ್ಟು ದಿನಕ್ಕೆ ಖಾಲಿ ಮಾಡ್ತೀರಾ? ಸೊ ಗೊತ್ತಿರಲಿ, 1 ಕ್ವಿಂಟಾಲ್ ಅಂದರೆ 100 kg. ಸೊ ಹಾಗಾಗಿ ದಿನಕ್ಕೆ ಬೇಕಾಗಿರುವ ಅಕ್ಕಿ 10 kg, ಹಾಗಾಗಿ ಒಟ್ಟು ದಿನಗಳ ಸಂಖ್ಯೆ ಅಂದರೆ 100/10 ಮಾಡಿದ್ರೆ ಸಾಕು. ಸೊ ಹಾಗಾಗಿ ನಮಗೆ 10 ದಿನಕ್ಕೆ 1 ಕ್ವಿಂಟಾಲ್ ಅಂದರೆ 100 kg ಅಕ್ಕಿ ಬೇಕಾಗುತ್ತೆ. ನೆಕ್ಸ್ಟ್ 3ನೇ ಪ್ರಶ್ನೆ, ಈ ಕೆಳಗಿನ ಗಾತ್ರದ ಮಾನಗಳನ್ನು ಕೇಳಿರುವ ಏಕಮಾನಕ್ಕೆ ಪರಿವರ್ತಿಸಿ. ಸೊ ಇಲ್ಲಿ ನಮಗೆ ತೂಕದ ಮಾನಗಳನ್ನ ಕೊಟ್ಟಿದ್ದಾರೆ. 8,000 ಲೀಟರ್. ಇದನ್ನು ಯಾವುದಕ್ಕೆ, ಲೀಟರ್ ಅಂದರೆ ಕಿಲೋ ಲೀಟರ್ಗೆ ಕನ್ವರ್ಟ್ ಮಾಡಬೇಕು, ಲೀಟ್ರಿಂದ ಕಿಲೋ ಲೀಟರ್ಗೆ ಅಂತ ಹೇಳಿದ್ರೆ. ಸೊ 8,000/1000, 1 ಕಿಲೋ ಲೀಟರ್ ಅಂದರೆ 1000. ಸೊ ಹಾಗಾಗಿ ಈ 3 ಕ್ಯಾನ್ಸಲ್ ಆದರೆ 8 ಕಿಲೋ ಲೀಟರ್ ಆಗುತ್ತೆ. ಸೊ ದಟ್ ಮೀನ್ಸ್ 8, ನೀವು ಗ್ರಾಮಲ್ಲಿ ಮಾಡ್ತಿರಲ್ಲ ಆ ರೀತಿ, 8,000 ಗ್ರಾಮ್ ಇಸ್ ಈಕ್ವಲ್ ಟು ಹೌ ಮೆನಿ kg, 8 kg. ಅದೇ ಥರ ಇಲ್ಲೂ ಅಷ್ಟೇ 8,000 ಲೀಟರನ್ನು 8 ಕಿಲಿ ಲೀಟರ್. ಸೊ 1 ಕಿಲೋ ಲೀಟರ್ ಅಂದರೆ 1000 ಲೀಟರ್. 700 ಲೀಟರನ್ನು ಡೆಕಾ ಲೀಟರ್ಗೆ ಮಾಡಬೇಕು. ಸೊ 700 / 10, ಏಕೆಂದರೆ 1 ಡೆಕಾ ಲೀಟರ್ ಇಸ್ ಈಕ್ವಲ್ಸ್ ಟು 10 ಲೀಟರ್. ಸೊ ದಟ್ ಮೀನ್ಸ್ 70 ಡೆಕಾ ಲೀಟರ್ ಆಗುತ್ತೆ. ನೆಕ್ಸ್ಟ್ 15,000 ಮಿಲಿ ಲೀಟರ್. ಸೊ ಅದನ್ನ ಲೀಟ್ರ್ ಕನ್ವರ್ಟ್ ಮಾಡಬೇಕು. ಸೊ 15,000 ಮಿಲಿ ಲೀಟರ್ ಇರೋದ್ರಿಂದ 15,000/1000, ಸೊ 15 ಲೀಟರ್ಸ್ ಬರ್ತದೆ. 50 ಮಿಲಿ ಲೀಟರ್. ಸೊ 50/1000 ಮಾಡಿದರೆ ಅದನ್ನು 0.05 ಲೀಟರ್ಸ್ ಆಗುತ್ತೆ. ಸೊ ಯಾವುದೋ ಒಂದು ನೀವೇ ತೆಗೆದುಕೊಂಡು ಮಾಡಿ. 5,000 ಲೀಟರ್ ಅಂದರೆ 5,000/1000 5 ಕಿಲೋ ಲೀಟರ್ ಆಗುತ್ತೆ. ನೆಕ್ಸ್ಟ್ 4ನೇದು, ಒಬ್ಬ ಮನುಷ್ಯ ಆರೋಗ್ಯದಿಂದಿರಲು ಪ್ರತಿದಿನ ಕನಿಷ್ಠ 2.75 ಲೀಟರ್ ನೀರು ಕುಡಿಯಬೇಕು. ನೀವು ಎಷ್ಟು ನೀರು ಕುಡಿಯುತ್ತೀರಾ? ವಿಚಾರ ಮಾಡಿ ಲೀಟರನ್ನು ಮಿಲಿ ಲೀಟರ್ಗೆ ಪರಿವರ್ತಿಸಿ. ಸೊ 1 ಲೀಟರ್ಗೆ 1000 ಮಿಲಿ ಲೀಟರ್, ಅದು ಗೊತ್ತಿರಲಿ. ಸೊ ನೀವು ಪ್ರತಿದಿನ, ಸೊ ನಾನು ಪ್ರತಿದಿನ 3.5 ಲೀಟರ್ಸ್ ನೀರನ್ನು ಕುಡಿತೇನೆ, ಹಾಗಾಗಿ 3.5 × 1000 ಮಾಡಿದರೆ 3500 ಮಿಲಿ ಲೀಟರ್ಸ್ ಆಗ್ತದೆ. ಪುನರ್ಮನನ ಹಾಳೆ 18, ವಿಸ್ತೀರ್ಣ ಮತ್ತು ಸುತ್ತಳತೆ. ಸೊ ಈ ಒಂದು ಹಾಳೆ ಕಲಿಕಾ ಫಲದಲ್ಲಿ ನಾವು ವಿಸ್ತೀರ್ಣ ಮತ್ತು ಸುತ್ತಳತೆ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸೊ ಇಲ್ಲಿ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಮಕ್ಕಳು, ನಿಮಗೆ ಇದು ಪುಟ ಸಂಖ್ಯೆ 54ರಲ್ಲಿ ಇದೆ. ಸೊ ಅದನ್ನು ನೀವು ಕಟ್ ಮಾಡಿ ಚಿತ್ರಗಳೆಲ್ಲವನ್ನು ನೀವು ಸಂಪೂರ್ಣವಾಗಿ ಇಲ್ಲಿಗೆ ಅಂಟಿಸ್ಬೇಕಾಗುತ್ತೆ. ಸೊ ನಾನಿಲ್ಲಿ ನಿಮಗೆ ಕೊಟ್ಟಿದ್ದೀನಿ ಚಿತ್ರ 1, ಚಿತ್ರ 2, 3, 4. ಸೊ ಕಂಪ್ಲೀಟಾಗಿ 10 ಚಿತ್ರಗಳಿದ್ದಾವೆ. ಸೊ 53ನೇ ಪುಟದಲ್ಲಿರುವಂತಹ ಎಲ್ಲ ಆಕೃತಿಗಳನ್ನು ಕತ್ತರಿಸಿ ನೀವು ಆ ಪುಟದಲ್ಲಿ, ನೀವು 49ನೇ ಪುಟದಲ್ಲಿ ಆ ಗ್ರಿಡ್ ಒಳಗಡೆ ಏನು ಮಾಡಬೇಕು, ಅಂಟಿಸ್ಬೇಕು. ಮತ್ತು ಒಳ ಚೌಕಗಳನ್ನು ಎಣಿಸಿ ಕೆಳಗಿನ ಕೋಷ್ಟಕದಲ್ಲಿ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಸೊ ಇಲ್ಲಿ ಮೊದಲನೇ ಚಿತ್ರ ಏನಿದೆ ಮಕ್ಕಳ, ಆಯತ. ಸೊ ಅದರ ವಿಸ್ತೀರ್ಣ ಎಷ್ಟು? 8 ಸೆಂಟಿಮೀಟರ್. ಹೇಗೆ ಹೇಳ್ತಾ ಇದ್ದೀವಿ? ಸೊ ಇಲ್ಲಿ ಎಷ್ಟು ಬಾಕ್ಸ್? 1, 2, 3, 4, ನೆಕ್ಸ್ಟ್ 5, 6, 7, 8. ಸೊ ಹಾಗಾಗಿ ಅದರ ವಿಸ್ತೀರ್ಣ ಎಷ್ಟಾಯಿತು? 8 ಸೆಂಟಿಮೀಟರ್ ಸ್ಕ್ವೇರ್.
ಅದೇ ರೀತಿ ಎರಡನೇ ಚಿತ್ರ ನೋಡಿ ಮಕ್ಕಳ. ಸೊ ಅದು ಸಹ ಒಂದು ಆಯತನೇ ಆಗಿದೆ. ಸೊ 1 2 3 4 5 6. ಸೊ ಹಾಗಾಗಿ ಅದರ ವಿಸ್ತೀರ್ಣ ಎಷ್ಟು? 6 ಸೆಂಟಿಮೀಟರ್ ಸ್ಕ್ವೇರ್. ಹಾಗಾಗಿ ಮೂರನೇದು ಚೌಕ ಇದೆ, ಅದನ್ನು ಕೌಂಟ್ ಮಾಡಿ 4 ಬರುತ್ತೆ. ಆಯತ 8 ಇದೆ, ಆಯತ 6 ಇದೆ. ಸೊ ಇಲ್ಲಿ ಬರೀ 5 ಕ್ರಮ ಸಂಖ್ಯೆವರೆಗೂ ಮಾತ್ರ ಕೊಟ್ಟಿದ್ದಾರೆ. ಸೊ ಇದಿಷ್ಟನ್ನು ನೀವು ಮಾಡಿದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಈ ಒಂದು ಇದರ ಮೇಲೆ ನಿಮಗೆ ಪ್ರಶ್ನೆ ಕೇಳಿದರೆ ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ ಯಾವ ಆಕೃತಿಯು ಹೆಚ್ಚು ವಿಸ್ತೀರ್ಣ ಹೊಂದಿದೆ? ಕೋಷ್ಟಕ ನೋಡಿ ಮಕ್ಕಳ. ಈ ಕೋಷ್ಟಕದಲ್ಲಿ ಯಾವುದು ಹೈಯೆಸ್ಟ್ ಇರುವಂಥದ್ದು? ಕ್ರಮ ಸಂಖ್ಯೆ 1 ಮತ್ತು ಕ್ರಮ ಸಂಖ್ಯೆ 4. ಹಾಗಾಗಿ 1ನೇ ಮತ್ತು 4ನೇ ಆಕೃತಿಗಳು ಹೆಚ್ಚಿನ ವಿಸ್ತೀರ್ಣ ಅಂದರೆ 8 ಸೆಂಟಿಮೀಟರ್ ಸ್ಕ್ವೇರನ್ನು ಹೊಂದಿವೆ. ಯಾವ ಆಕೃತಿ ಕಡಿಮೆ ವಿಸ್ತೀರ್ಣ ಹೊಂದಿದೆ? ಇಲ್ಲಿ ನೋಡಿ, ಆಕೃತಿ 3 ಚೌಕ ಕಡಿಮೆ ವಿಸ್ತೀರ್ಣ ಹೊಂದಿದೆ, 4 ಸೆಂಟಿಮೀಟರ್ ಸ್ಕ್ವೇರ್. ನೆಕ್ಸ್ಟ್ ಎರಡನೇ ಪ್ರಶ್ನೆ, 53ನೇ ಪುಟದಲ್ಲಿರುವಂತಹ ಆಕೃತಿಗಳನ್ನು ಕತ್ತರಿಸಿ ಅವುಗಳನ್ನು 49ನೇ ಪುಟದಲ್ಲಿರುವ ಗ್ರಿಡ್ನಲ್ಲಿ ಸೇರಿಸಿ ಮತ್ತು ಒಳ ಚೌಕಗಳನ್ನು ಎಣಿಸಿ ಕೆಳಗಿನ ಕೋಷ್ಟಕದಲ್ಲಿ ಸುತ್ತಳತೆಯನ್ನು ಬರೆಯಿರಿ. ಸುತ್ತಳತೆ ಅಂದರೆ ಎಲ್ಲ ಬಾಹುಗಳ ಉದ್ದವನ್ನು ಕೂಡಿಸೋದೇ ಸುತ್ತಳತೆ ಆಗುತ್ತೆ. ಮೊದಲನೇದು ಆಲ್ರೆಡಿ ಗೊತ್ತಿದೆ, ಆಕೃತಿ ಯಾವುದು? ಆಯತ. ಸೊ ಅಂಚುಗಳ ಉದ್ದವನ್ನು ಕೇಳಿದ್ದಾರೆ ಮಕ್ಕಳ. ಸೊ ಇಲ್ಲಿ ನೋಡಿ, ಅಂಚುಗಳ ಉದ್ದ ಬರಿಬೇಕು. 1 2 3 4 ಉದ್ದ, ಅಗಲಕ್ಕೆ ಬಂದರೆ 1 2. ಸೊ ಹಾಗಾಗಿ ನಮಗೆ ಈಸಿಯಾಗಿ ಬರಿಬೋದು ನೀವಲ್ಲಿ 2 4 2 4. ಸೊ ಒಟ್ಟಾರೆ ಅದರ ಒಟ್ಟು ಉದ್ದ 12. ಸೊ ಹಾಗಾಗಿ ಸುತ್ತಳತೆ ಏನಾಗುತ್ತೆ? 12 ಸೆಂಟಿಮೀಟರ್. ಅದೇ ರೀತಿ ಎರಡನೇದು ಆಯತ. ಸೊ ಅಲ್ಲಿ ಏನಾಗಿದೆ? ಅಂಚಿನ ಉದ್ದ 3 2 3 2. ಸೊ ಹಾಗಾಗಿ ಒಟ್ಟು ಸುತ್ತಳತೆ ಅಂದರೆ ಎಲ್ಲವನ್ನ ಕೂಡಿಸಿದ್ರೆ 10 ಬರುತ್ತೆ. ಸೊ ಹಾಗಾಗಿ 10 ಸೆಂಟಿಮೀಟರ್. ಅದೇ ರೀತಿ ಚೌಕವನ್ನು ನೋಡಿ ಮಕ್ಕಳ, ಅಲ್ಲಿ ಕಾಣಿಸ್ತದೆ ನಿಮಗೆ ಚೌಕ. ಮೂರನೇದು ಎಲ್ಲ ಬಾಹುಗಳು ಏನಾಗಿದೆ? ಸೊ 2 2 2 2. ಹಾಗಾಗಿ 8 ಸೆಂಟಿಮೀಟರ್. ಆಯತ ಮತ್ತು ಇನ್ನೊಂದು ಆಯತ, ತ್ರಿಭುಜ. ಸೊ ಎಲ್ಲವನ್ನು ನೀವು ಕೌಂಟ್ ಮಾಡಿ ಬರೀರಿ. ನಾನು ಆಲ್ರೆಡಿ ಕೊಟ್ಟಿದ್ದೀನಿ ಕೌಂಟ್ ಮಾಡಿರೋದನ್ನು. ಸೊ ನೀವು ಇದನ್ನು ಕಾಪಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಎಲ್ಲವನ್ನ ಹಾಕಿದ್ದೀವಿ ಇಲ್ಲಿ. ನೆಕ್ಸ್ಟು ಯಾವ ಆಕೃತಿಯು ದೊಡ್ಡ ಪರಿಧಿ ಅಥವಾ ಸುತ್ತಳತೆಯನ್ನು ಹೊಂದಿದೆ? 10ನೇ ಆಕೃತಿ 16 ಸೆಂಟಿಮೀಟರ್ ಪರಿಧಿಯನ್ನು ಹೊಂದಿದೆ. ಯಾವ ಆಕೃತಿ ಕಡಿಮೆ ಹೊಂದಿದೆ? 3ನೇ ಮತ್ತು 8ನೇ ಆಕೃತಿಗಳು. 6ನೇ ಪ್ರಶ್ನೆ, ಆಕೃತಿಯಲ್ಲಿನ ವರ್ಗವನ್ನು ಎಣಿಸಿ ಅವುಗಳನ್ನು ಗುಣಿಸಿ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ವರ್ಗಗಳನ್ನ ಎಣಿಸ್ಬೇಕು, ವರ್ಗಗಳನ್ನ ಎಣಿಸಿ ಅವುಗಳನ್ನು ಗುಣಿಸ್ಬೇಕು. ಸೊ ಇಲ್ಲಿ ನೋಡಿ, ನಮಗೆ 1 2 3 4 1 2 3 4 5. ಸೊ ಇಲ್ಲಿ 5 ಅಡ್ಡ ಸಾಲುಗಳು, 4 ಕಂಬ ಸಾಲುಗಳಿದೆ. ಸೊ ಇಲ್ಲಿ 5 ಬಾರಿ 4 ಅಂತ ಕೊಟ್ಟಿದ್ದಾರೆ. ಅಂದರೆ 5 ಬಾರಿ 4ಅನ್ನು ಕೂಡಿಸಿದ್ರೆ ನಮಗೆ ಒಟ್ಟಾರೆ ಇಲ್ಲಿ ಎಷ್ಟು ವರ್ಗಗಳಿದ್ದಾವೆ ಗೊತ್ತಾಗುತ್ತೆ. ಸೊ 4 + 4 + 4 + 4 ಮಾಡಿದರೆ 20. ಸೊ ಹಾಗಾಗಿ ಇಲ್ಲಿ 5 ಕಂಬ ಸಾಲು, 5 ಅಡ್ಡ ಸಾಲು, 4 ಕಂಬ ಸಾಲು. ಹಾಗಾಗಿ 4 5 20. ಸೊ ಹಾಗಾಗಿ 20 ಬಾಕ್ಸ್ಗಳು ಅಥವಾ ವರ್ಗಗಳಿದ್ದಾವೆ. ಅದೇ ರೀತಿ ಇಲ್ಲೂ ಸಹ 6 5 30 ಆಗುತ್ತೆ. ಈಸಿಯಾಗಿ ಬರ್ಬಿಡ್ಬೋದು, ಯಾಕೆಂದರೆ 6 ಕಂಬ ಸಾಲುಗಳಿದ್ದಾವೆ, 6 ಅಡ್ಡ ಸಾಲುಗಳು, 5 ಕಂಬ ಸಾಲುಗಳು. ಹಾಗಾಗಿ ಇವರೇ ಕೊಟ್ಟಿದ್ದಾರೆ ಹಿಂಟು. 6 ಬಾರಿ 5 ಅಂದರೆ 5 + 5 + 5 + 5 + ಮಾಡಿದ್ರೆ 30 ಬರುತ್ತೆ. ಅದೇ ರೀತಿ ಇಲ್ಲಿ ಇನ್ನೊಂದು ನಾವೇ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಬಾಕ್ಸನ್ನು ಮಾತ್ರ ಕೊಟ್ಟಿದ್ದಾರೆ. ಇಲ್ಲಿ 1 2 3 4 1 2 3 4 7. ಸೊ ಇಲ್ಲಿ 4 ಅಡ್ಡ ಸಾಲು, 7 ಕಂಬ ಸಾಲು. ಹಾಗಾಗಿ 7 4 28. ಸೊ ಹಾಗಾಗಿ ಇಲ್ಲಿ 28 ಬಾಕ್ಸ್ಗಳು ಇದ್ದಾವೆ. ಸೊ ಇದಿಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸಂಪೂರ್ಣವಾಗಿ ನಿಮಗೆ 17 18ನಲ್ಲಿ ಬರುವಂತಹ ಎಲ್ಲ ಕ್ವಶನ್ಗಳನ್ನ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.